ದೇಶಗಳು ತೊಂದರೆಗೀಡಾಗಿವೆ ಜಾತಿಗಳ ತಾಪಮಾನ ಏರಿಕೆಯಿಂದ ಹೆಚ್ಚು ಮಾಲಿನ್ಯದ ಕಾರಣ. ಈ ಪರಿಸ್ಥಿತಿಯು ಮುಂದುವರಿಯುತ್ತಿದ್ದರೆ ಪರಿಸರವು ಸಂಪೂರ್ಣವಾಗಿ ನಾಶವಾಗಬಹುದು ಮತ್ತು ಜೀವಿಗಳಿಗೆ ಉಳಿವು ಕಷ್ಟವಾಗಬಹುದು. ಆದ್ದರಿಂದ ಪ್ರಪಂಚದ ಅನೇಕ ಕಂಪನಿಗಳು ಇಂಗಾಲದ ಹೆಜ್ಜೆಗುರುತುಗಳನ್ನು ಕಡಿಮೆ ಮಾಡಲು ಮತ್ತು ನೈಸರ್ಗಿಕವಾಗಿ ಹೋಗಲು ಪರಿಹಾರವನ್ನು ಕಂಡುಕೊಂಡಿವೆ. ಅಂತಹ ಒಂದು ಪರಿಹಾರವೇನೆಂದರೆ ಸೋಲಾರ್ ಉತ್ಪನ್ನಗಳನ್ನು ತಯಾರಿಸಿ ಹಾಗೂ ಅವುಗಳನ್ನು ಬಳಸುವುದು ಮತ್ತು ಇಲ್ಲಿ ಸೋಲಾರ್ ವಾಟರ್ ಹೀಟರ್ನ ಬೇಡಿಕೆ ಹೆಚ್ಚಾಗಿದೆ. ಎಲ್ಲರಿಗೂ ನಮಸ್ಕಾರ. solarclue.comನ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಇಂದು ನಾವು ಭಾರತದ ಅತ್ಯುತ್ತಮ ಸೋಲಾರ್ ವಾಟರ್ ಹೀಟರ್ ಬಗ್ಗೆ ಬಹಳ ಮುಖ್ಯವಾದ ವಿಷಯಗಳನ್ನು ಚರ್ಚಿಸಲಿದ್ದೇವೆ. ಸೋಲಾರ್ ವಾಟರ್ ಹೀಟರ್ನ ತಯಾರಕರು ತುಂಬ ಸಂಖ್ಯೆಯಲ್ಲಿ ಇರುವುದರಿಂದ ಯಾವ ಬ್ರ್ಯಾಂಡನ್ನು ಆರಿಸಬೇಕು ಮತ್ತು ಎಲ್ಲಕ್ಕಿಂತ ಉತ್ತಮವಾದದ್ದು ಯಾವುದು ಎಂದು ಕನ್ಫ್ಯೂಸ್ ಆಗಬಹುದು. ನೀವು ಕನ್ಫ್ಯೂಸ್ ಆಗಿದ್ದರೆ ಈ ವಿಡಿಯೋ ನಿಮಗಾಗಿ ಆಗಿದೆ. ಯಾವುದು ಉತ್ತಮ ಸೋಲಾರ್ ವಾಟರ್ ಹೀಟರ್ ಮತ್ತು ಅದನ್ನು ಹೇಗೆ ಆಯ್ಕೆ ಮಾಡುವುದು ಎಂದು ತಿಳಿಯಲು ವೀಕ್ಷಿಸುತ್ತೀರಿ. ಇನ್ನು ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸೋಲಾರ್ ಇಂಡಸ್ಟ್ರಿ ಬಗ್ಗೆ ಅದ್ಭುತ ಮಾಹಿತಿಯನ್ನು ಪಡೆಯಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದು ಬ್ರ್ಯಾಂಡ್ ಉತ್ತಮ ಎಂದು ಹೇಳುವುದು ತಪ್ಪಾಗುತ್ತದೆ, ಏಕೆಂದರೆ ಪ್ರತಿ ಬ್ರ್ಯಾಂಡ್ ಒಳಗೆ ಬೇರೆ ರೀತಿಯ ಉತ್ಪನ್ನಗಳಿರುತ್ತವೆ. ಆದ್ದರಿಂದ ಉತ್ತಮವಾದ ಉತ್ಪನ್ನವು ಅಂದರೆ ಪ್ರಾಡಕ್ಟನ್ನು ಆಯ್ಕೆ ಮಾಡ್ಕೋಬೇಕು. ಒಂದು ಪದದಲ್ಲಿ ಅತ್ಯುತ್ತಮವನ್ನು ಡಿಫೈನ್ ಮಾಡಬೇಕಂದ್ರೆ 15 ವರ್ಷಕ್ಕಿಂತ ಹೆಚ್ಚು ಕಾಲ ಉಳಿಯುವ ಉತ್ಪನ್ನವು ಉತ್ತಮವಾಗಿರುತ್ತದೆ. ಸೋಲಾರ್ ವಾಟರ್ ಹೀಟರ್ನ 3 ಭಾಗಗಳಿವೆ. ಅವು ಟ್ಯಾಂಕ್, ಸ್ಟ್ಯಾಂಡ್ ಹಾಗೂ ಕಲೆಕ್ಟರ್. ಕಲೆಕ್ಟರ್ ಅಂದರೆ ಸಂಗ್ರಾಹಕ. ಎಲ್ಲ ಬ್ರ್ಯಾಂಡ್ಗಳ ಸ್ಟ್ಯಾಂಡ್ ಮತ್ತು ಕಲೆಕ್ಟರ್ ಒಂದೇ ಆಗಿರುತ್ತದೆ, ಏನು ವ್ಯತ್ಯಾಸವಿರಲ್ಲ. ಆದರೆ ಒಂದು ಪ್ರಮುಖ ವ್ಯತ್ಯಾಸ ಅಂಶವೇನೆಂದರೆ ಅದು ಟ್ಯಾಂಕ್. ಸಾಮಾನ್ಯವಾಗಿ ಸೋಲಾರ್ ವಾಟರ್ ಹೀಟರ್ ಒಳಗೆ ಔಟರ್ ಟ್ಯಾಂಕ್, ಮಿಡಲ್ ಟ್ಯಾಂಕ್ ಮತ್ತು ಇನ್ನರ್ ಟ್ಯಾಂಕ್ ಇರುತ್ತದೆ. ಔಟರ್ ಟ್ಯಾಂಕ್ ಹೊರಗಿನ ವಾತಾವರಣದಿಂದ ರಕ್ಷಿಸುತ್ತದೆ. ಮಿಡಲ್ ಟ್ಯಾಂಕ್ ಇನ್ಸುಲೇಷನ್ ನೀಡುತ್ತದೆ, ಅಂದರೆ ನೀರನ್ನು 1 ಅಥವಾ 2 ದಿನವರೆಗೆ ಬಿಸಿಬಿಡುತ್ತೆ. ಮತ್ತು ಇನ್ನರ್ ಟ್ಯಾಂಕ್ ಪ್ರಮುಖವಾದದ್ದು, ಇದು ನೀರನ್ನು ಹಿಡಿದಿಟ್ಟುವ ಕೆಲಸ ಮಾಡುತ್ತದೆ. ಬ್ರ್ಯಾಂಡ್ನಿಂದ ಬ್ರ್ಯಾಂಡ್ಗೆ ಕಂಪೇರ್ ಮಾಡಿದಾಗ ಔಟರ್ ಟ್ಯಾಂಕ್ ಹಾಗೂ ಮಿಡಲ್ ಟ್ಯಾಂಕ್ನಲ್ಲಿ ಏನು ವ್ಯತ್ಯಾಸವಿಲ್ಲ. ಇನ್ನರ್ ಟ್ಯಾಂಕ್ನಲ್ಲಿ ಮಾತ್ರ ದೊಡ್ಡ ವ್ಯತ್ಯಾಸ ಬರುತ್ತದೆ. ಇನ್ನರ್ ಟ್ಯಾಂಕ್ ಹಾಗೂ ಅದರ ರಕ್ಷಣೆಯೇ ಸೋಲಾರ್ ವಾಟರ್ ಹೀಟರ್ನ ಕ್ವಾಲಿಟಿ ಡಿಫೈನ್ ಮಾಡುತ್ತೆ. ಈ ಪ್ರಮುಖ ಅಂಶಗಳೇ ಸೋಲಾರ್ ವಾಟರ್ ಹೀಟರ್ನ ಟ್ಯಾಂಕ್ನ ಕ್ವಾಲಿಟಿ ಡಿಫೈನ್ ಮಾಡುತ್ತವೆ. ಇನ್ನರ್ ಟ್ಯಾಂಕ್ನ ಮೆಟೀರಿಯಲು, ಅದರ ಥಿಕ್ನೆಸ್, ಪ್ರೊಟೆಕ್ಷನ್ ಅಂದರೆ ಟ್ಯಾಂಕ್ ಒಳಗೆ ಏನಿದೆ ಟ್ಯಾಂಕ್ನ ರಕ್ಷಿಸುವುದಕ್ಕಾಗಿ, ವಾರಂಟಿ, ಕೊನೆಗಾಗಿ ಸರ್ವಿಸ್. ಮೊದಲನೆಯ ಅಂಶ ಟ್ಯಾಂಕ್ ಮೆಟೀರಿಯಲ್. ಇನ್ನರ್ ಟ್ಯಾಂಕ್ನ ಮೆಟೀರಿಯಲ್ ಬಹುಮುಖ್ಯ, ಏಕೆಂದರೆ ಇದು ಹಲವಾರು ವರ್ಷಗಳಿಗೆ ನೀರನ್ನು ಹಿಡಿದಿಟ್ಟಿರುತ್ತದೆ. ಇದು ನೀರನ್ನು ಹೋಲ್ಡ್ ಮಾಡುತ್ತೆ. ಅದಕ್ಕಾಗಿ ಅದರ ಮೆಟೀರಿಯಲ್ ಸ್ಟ್ರಾಂಗ್ ಆಗಿರಬೇಕು. ಟ್ಯಾಂಕ್ ಮೆಟೀರಿಯಲ್ 5 ತರಹದ್ದು ಬರುತ್ತದೆ. ಇವುಗಳು ಲೋ ಕ್ವಾಲಿಟಿಯಿಂದ ಹೈಯೆಸ್ಟ್ ಕ್ವಾಲಿಟಿಗೆ ಸ್ಥಾನ ಪಡೆದಿವೆ. ಮೊದಲನೇದು ಸ್ಟೇನ್ಲೆಸ್ ಸ್ಟೀಲ್ 304L ಗ್ರೇಡ್. ಇದು ಎಲ್ಲಕ್ಕಿಂತ ಕಡಿಮೆ ಕ್ವಾಲಿಟಿ, ಆದರೆ 80% ಆಫ್ ದ ಕಂಪನೀಸ್ ವಿ-ಗಾರ್ಡ್, ಅನು, ಸುಪ್ರೀಂ, ನ್ಯೂಟೆಕ್, ಆಶೀರ್ವಾದ್ ಮುಂತಾದವು ಇದನ್ನು ಬಳಸುತ್ತಾರೆ. ರ್ಯಾಕೋಲ್ಡ್ ಕಂಪನಿ ಸ್ಟೇನ್ಲೆಸ್ ಸ್ಟೀಲ್ 316 ಬಳಸುತ್ತದೆ. ಇದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ನೀಡುತ್ತದೆ. ಈಗ ಕಂಪನಿಗಳು ಗ್ಯಾಲ್ವನೈಸ್ಡ್ ಐರನ್ನ ಬಳಸುತ್ತಿದ್ದಾರೆ. ಹಾಟ್ ಡಿಪ್ ಗ್ಯಾಲ್ವನೈಸ್ಡ್ ಐರನ್ ಹಾಗೂ ಕಾಪರ್ ಟ್ಯಾಂಕ್ ತುಂಬಾ ಕಡಿಮೆಯಾಗಿ ಬಳಸುತ್ತಾರೆ, ಏಕೆಂದರೆ ಅವು ಬಹಳ ಕಾಸ್ಟ್ಲಿ. ಅದರ ಬೆಲೆ ತುಂಬಾ ಜಾಸ್ತಿ ಇರುತ್ತದೆ ಮತ್ತು ಇವು ಬೆಸ್ಟ್ ಕ್ವಾಲಿಟಿ ನೀಡುತ್ತವೆ. ಹಾಗಾಗಿ ಗ್ಯಾಲ್ವನೈಸ್ಡ್ ಐರನ್ನು ಬೆಲೆ ಹಾಗೂ ಕ್ವಾಲಿಟಿನಲ್ಲಿ ಬ್ಯಾಲೆನ್ಸ್ ಮಾಡುತ್ತದೆ. ಇದು ಅತ್ಯುತ್ತಮವಾದ ಆಯ್ಕೆ ಆಗಬಹುದು. ಎರಡನೇ ಅಂಶ ಥಿಕ್ನೆಸ್. ಟ್ಯಾಂಕ್ ಮೆಟೀರಿಯಲ್ ಎಷ್ಟು ದಪ್ಪವಿರುತ್ತದೆಯೋ ಅಷ್ಟು ಒಳ್ಳೆಯದು. ಇವ್ಯಾಕ್ಯುವೇಟೆಡ್ ಟ್ಯೂಬ್ ಮಾಡೆಲ್ನಲ್ಲಿ ಕಂಪನಿಗಳು ನಿಮಗೆ 0.4 mm ಇಂದ 1.6 mm ವರೆಗೆ ಥಿಕ್ನೆಸ್ ನೀಡುತ್ತವೆ. 0.4 mm ಇದ್ದರೆ ಅದು ಕಡಿಮೆ ಥಿಕ್ನೆಸ್, ಹಾಗಾಗಿ ಯಾವಾಗಲೂ 1 mm ಮೇಲೆ ಆಯ್ಕೆ ಮಾಡಿಕೊಳ್ಳಿ. ಫ್ಲ್ಯಾಟ್ ಟ್ಯೂಬ್ ಕಲೆಕ್ಟರ್ನಲ್ಲಿ ಕಂಪನಿಗಳು ಸಾಮಾನ್ಯವಾಗಿ 1.2 mm ಇಂದ 4 mm ನಡುವೆ ನೀಡುತ್ತವೆ. ಇಲ್ಲಿಯೂ ಅದೇ ಲಾಜಿಕ್ಕು, ಹೆಚ್ಚು ದಪ್ಪದಿದ್ದರೆ ಒಳ್ಳೆಯ ಗುಣಮಟ್ಟದ್ದು ಅಂತ. ಮೂರನೇ ಅಂಶವು ಎಕ್ಸ್ಟ್ರಾ ಪ್ರೊಟೆಕ್ಷನು, ಅಂದರೆ ಒಳಗಿನ ಟ್ಯಾಂಕ್ನ ಸೇಫಾಗಿ ಇಡೋಕ್ಕೆ ಯಾವ ಕಂಪನಿ ಏನು ಎಕ್ಸ್ಟ್ರಾ ಪ್ರೊಟೆಕ್ಷನ್ ನೀಡುತ್ತದೆ ಅಂತ. ಇದು ತುಂಬಾ ಮುಖ್ಯವಾದ ಅಂಶ, ಏಕೆಂದರೆ ನೀರಿನಲ್ಲಿ ಸಾಕಷ್ಟು ಜಾಸ್ತಿ ಉಪ್ಪು ಇದ್ದರೆ ಆ ನೀರಿನ ಹಾರ್ಡ್ನೆಸ್ ಹೆಚ್ಚಾಗುತ್ತದೆ. ನೀರು ಟ್ಯಾಂಕಿನ ಒಳಗೆ ಹೋದಾಗ
ಉಪ್ಪು ಎಲ್ಲ ಕಡೆ ಅಂಟ್ಕೊಳ್ಳುತ್ತೆ. ಉಪ್ಪು ಲೇಯರ್ ಬೈ ಲೇಯರ್ ಸೇರಿ ತುಕ್ಕು ಆರಂಭವಾಗುತ್ತದೆ. ಮುಂದಿನ ದಿನಗಳಲ್ಲಿ ಬೇಗನೆ ಲೀಕೇಜ್ ಆಗಬಹುದು. ಅದಕ್ಕಾಗಿ ಇನ್ನರ್ ಟ್ಯಾಂಕ್ನ ಪ್ರೊಟೆಕ್ಷನ್ ನೀಡುವುದು ಮುಖ್ಯ. ಪ್ರೊಟೆಕ್ಷನ್ ನೀಡುವ 2 ವಿಧಾನಗಳಿವೆ. ಮೊದಲನೇದು ಸ್ಯಾಕ್ರಿಫಿಷಲ್ ಆ್ಯನೋಡ್ ರಾಡ್ ಅಂತ. ಇದು ಒಂದು ವಿಧದ ರಾಡು. ಇದನ್ನು ಇನ್ನರ್ ಟ್ಯಾಂಕ್ ಒಳಗೆ ಹಾಕಿರುತ್ತಾರೆ. ಈ ರಾಡ್ ಸೋಲಾರ್ ವಾಟರ್ ಹೀಟರ್ನ ಹೆಚ್ಚು ವರ್ಷ ಚಲಿಸಲು ಸಹಾಯ ಮಾಡುತ್ತದೆ. ಉಪ್ಪು ನೀರು ಟ್ಯಾಂಕ್ ಒಳಗೆ ಹೋದಾಗ ಆ ಉಪ್ಪು ರಾಡ್ ಮೇಲೆ ಅಂಟಿಕೊಳ್ಳುತ್ತದೆ. ಹಾಗಾಗಿ ಟ್ಯಾಂಕ್ ಅದರಿಂದ ಸೇಫ್ ಆಗಿರುತ್ತದೆ. ಈ ರಾಡ್ ತನ್ನನ್ನು ತ್ಯಾಗ ಮಾಡುತ್ತೆ ಟ್ಯಾಂಕ್ನ ಸೇಫ್ ಇಡಕ್ಕೆ. ಅದಕ್ಕಾಗಿ ಇದನ್ನು ಸ್ಯಾಕ್ರಿಫಿಷಲ್ ಆ್ಯನೋಡ್ ರಾಡ್ ಅಂತಾರೆ. ಆ ರಾಡನ್ನು ಪ್ರತಿ 3 ಅಥವಾ 4 ವರ್ಷಗಳಲ್ಲಿ ಚೇಂಜ್ ಮಾಡಿಕೊಳ್ಳಿ. ನೀವೇನಾದರೂ ತುಂಬ ಹಾರ್ಡ್ ವಾಟರ್ ಏರಿಯಾದಲ್ಲಿ ಇದ್ದರೆ. ಇಲ್ಲಾಂದರೆ ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ. ವಿ-ಗಾರ್ಡ್, ಮದಂತ ಹಾಗೂ ರ್ಯಾಕೋಲ್ಡ್ ಈ ವಿಧಾನವನ್ನು ಬಳಸುತ್ತಾರೆ. ಎರಡನೇ ವಿಧಾನವು ಇನ್ನರ್ ಟ್ಯಾಂಕ್ ಒಳಗೆ ಒಂದು ಕೋಟಿಂಗ್ ಹಾಕುವುದು, ಅಂದರೆ ಒಂದು ಲೇಪನ್ನು ಹಾಕುತ್ತಾರೆ. ಆ ಲೇಪು ಗ್ಲಾಸ್, ಸೆರಮಿಕ್ ಅಥವಾ ಬ್ಲೂ ಕೋಟಿಂಗ್ ಆಗ್ಬೋದು. ಇಲ್ಲಿ ಲಾಜಿಕ್ ಏನೆಂದರೆ, ಉಪ್ಪು ಒಳಗೆ ಹೋದಾಗ ಉಪ್ಪು ಕೋಟಿಂಗ್ ಮೇಲೆ ಅಂಟ್ಕೊಳ್ಳುತ್ತೆ. ಆ ಕೋಟಿಂಗ್ ಸ್ಲಿಪ್ಪರಿ ಇರುವುದರಿಂದ ಉಪ್ಪು ಅಂಟ್ಕೊಳ್ಳಕ್ಕೆ ಆಗೋದಿಲ್ಲ, ಅದು ಜಾರಿ ಹೋಗುತ್ತೆ. ಈ ರೀತಿ ತುಕ್ಕು ಬೆಳೆಯಲ್ಲ. ಹಾಗಾಗಿ ಇನ್ನರ್ ಟ್ಯಾಂಕ್ ಸೇಫ್ ಆಗಿರುತ್ತದೆ ಮತ್ತು ಕೋಟಿಂಗ್ ಬಂದು ನಾನ್ ಮೆಟಲ್ವಿರುವುದರಿಂದ ತುಕ್ಕು ಬೆಳೆಯಲು ಅವಕಾಶವೇ ಇಲ್ಲ. 4ನೇ ಅಂಶ ವಾಟರ್ ಹಾರ್ಡ್ನೆಸ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ, ಅಂದರೆ ಟ್ಯಾಂಕ್ ಎಷ್ಟು ಉಪ್ಪಿನ ನೀರನ್ನು ಹ್ಯಾಂಡಲ್ ಮಾಡುತ್ತೆ ಅಂತ. ಪ್ರತಿ ಕಂಪನಿಯು 300 ppm ಇಂದ 2000 ppm ವರೆಗೆ ಕೆಪಾಸಿಟಿ ನೀಡುತ್ತದೆ. ppm ಅಂದರೆ ಪಾರ್ಟಿಕಲ್ ಪರ್ ಮಿಲಿಯನ್. ಪ್ರತಿ ಮಿಲಿಯನ್ಗೆ ಎಷ್ಟು ಉಪ್ಪಿನ ಕಣಗಳಿವೆ ಅಂತ. ಹೆಚ್ಚು ppm ಹ್ಯಾಂಡಲ್ ಮಾಡುವ ಟ್ಯಾಂಕು ಒಳ್ಳೆಯದಾಗಿರುತ್ತದೆ. ppm ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತದೆ. ಏನಾದರೂ ಪ್ರೊಟೆಕ್ಷನ್ನ ಥಿಕ್ನೆಸ್ ಕಡಿಮೆ ಇದ್ದರೆ ಅದು ಕಡಿಮೆ ppm ಹ್ಯಾಂಡಲ್ ಮಾಡುತ್ತೆ. ಎಕ್ಸಾಂಪಲ್ಗೆ ನೋಡಿ, ವಿ-ಗಾರ್ಡ್ ಮತ್ತು ರ್ಯಾಕೋಲ್ಡ್ 2 ರಾಡ್ ಬಳಸುತ್ತಾರೆ, ಆದರೆ ಅದರ ಥಿಕ್ನೆಸ್ ಭಿನ್ನವಾಗಿದೆ. ಅದಕ್ಕಾಗಿ ವಿ-ಗಾರ್ಡ್ ಬರೀ 600 ppm ಹ್ಯಾಂಡಲ್ ಮಾಡುತ್ತೆ ಮತ್ತು ರ್ಯಾಕೋಲ್ಡ್ 1000 ppm ಹ್ಯಾಂಡಲ್ ಮಾಡುತ್ತೆ. 5ನೇ ಅಂಶ ವಾರಂಟಿ ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ETC ಮಾಡೆಲ್ ತಗೊಂಡ್ರೆ ಅದರಲ್ಲಿ 5 ರಿಂದ 10 ವರ್ಷ ವಾರಂಟಿ ಸಿಗುತ್ತದೆ. FPC ಮಾಡೆಲ್ನಲ್ಲಿ 1 ರಿಂದ 5 ವರ್ಷದ ವಾರಂಟಿ ಸಿಗುತ್ತೆ. ಹೆಚ್ಚು ವಾರಂಟಿನ ಆಯ್ಕೆ ಮಾಡಿಕೊಳ್ಳಿ, ಏಕೆಂದರೆ ಅದು ಹೆಚ್ಚು ಸಮಯಗೋಸ್ಕರ ನಡೆಯುತ್ತದೆ. 6ನೇ ಅಂಶ ಸರ್ವಿಸ್, ಅಂದರೆ ಸೇವೆ. ನಮ್ಮ ಪೋರ್ಟಲ್ನಲ್ಲಿ ನೀವು ಪ್ರಾಡಕ್ಟನ್ನು ನೋಡಿದರೆ ಮತ್ತು ಅದೇ ಪ್ರಾಡಕ್ಟ್ ನಿಮ್ಮ ಸ್ಥಳದಲ್ಲಿ ಲಭ್ಯವಿದ್ದರೆ ಆ ಸ್ಥಳದಲ್ಲಿ ಸೇವೆಯು ಉತ್ತಮವಾಗಿದೆ ಎಂದರ್ಥ. ಪ್ರೆಷರೈಸ್ಡ್ ಮಾಡೆಲ್ಗೆ ಈ 2 ಅಂಶಗಳನ್ನು ಮುಖ್ಯವಾಗಿ ನೋಡಿ. ಮೊದಲನೇದು ಹೆಚ್ಚು ವಾರಂಟಿ, ಎರಡನೇದು ಪ್ರೆಷರ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ. ಪ್ರೆಷರೈಸ್ಡ್ ಮಾಡೆಲ್ ಇರುವುದರಿಂದ ನೀರು ತುಂಬ ಪ್ರೆಷರ್ ಅಲ್ಲಿ ಬರುತ್ತದೆ. ಹಾಗಾಗಿ ಸೋಲಾರ್ ವಾಟರ್ ಹೀಟರ್ 3 ರಿಂದ 8 ಬಾರ್ ಹ್ಯಾಂಡಲ್ ಮಾಡಬೇಕು. ಹೆಚ್ಚು ಪ್ರೆಷರ್ ಹ್ಯಾಂಡಲ್ ಮಾಡಿದರೆ ಅದು ಒಳ್ಳೆಯ ಪ್ರಾಡಕ್ಟ್. ಇದರ ಸಾರಾಂಶವೇನೆಂದರೆ, ಟ್ಯಾಂಕಿನ ಮೆಟೀರಿಯಲ್ ಚೆನ್ನಾಗಿದ್ದರೆ, ಅದರ ಥಿಕ್ನೆಸ್ ಒಳ್ಳೆಯದಿದ್ದರೆ, ದಪ್ಪವು ಹೆಚ್ಚಿದ್ರೆ, ಅದರ ಜೊತೆಗೆ ಉತ್ತಮವಾದ ರಕ್ಷಣೆಯೂ ಇದ್ದರೆ, ಅದರ ವಾಟರ್ ಹಾರ್ಡ್ನೆಸ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಒಳ್ಳೆಯದಿರುತ್ತದೆ. ಹ್ಯಾಂಡ್ಲಿಂಗ್ ಕೆಪಾಸಿಟಿ ಒಳ್ಳೆಯದಿದ್ದರೆ ಅದು 15 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಉಳಿಯುತ್ತದೆ ಅಂತ.